ನಾನು ಇಲ್ಲಿಗೆ ಬರಬೇಕಾದ್ರೆ ಬರೀ ಹವ್ಯಕ ಸಮ್ಮೇಳನ ಅಂತ ಅಂದ್ಕೊಂಡು ಬರಲಿಲ್ಲ. ನನ್ನ ಹಿಂದೂ ಸಮಾಜದ, ನನ್ನ ಸನಾತನ ಪರಂಪರೆಯ ಮುಕುಟಪ್ರಾಯವಾಗಿರ್ತಕ್ಕಂಥ ಹವ್ಯಕ ಸಮ್ಮೇಳನ ಅಂತ ಭಾವಿಸಿ ಬಂದೆ. ಯಾಕೆಂದರೆ ನಮ್ಮ ಸನಾತನ ಪರಂಪರೆಯ ಶ್ರೇಷ್ಠತೆಯ ಒಂದು ಬಲವಾದ ಕೊಂಡಿ ಅಂತ ಹೇಳಿದ್ರೆ ಅದು ಹವ್ಯಕ ಸಮಾಜ. ಯಾವುದ್ರಲ್ಲಿ ಕಡಿಮೆ ಇದ್ದೀವಿ ನಾವು? ಯಾವ ಮಣ್ಣಿನ ಮಕ್ಕಳಿಗೂ ಕಡಿಮೆ ಇಲ್ಲ. ಮಣ್ಣಿನ ಜೊತೆಗೆ ನಮ್ಮ ಬಾಂಧವ್ಯ ಮಾತ್ರ ಅಲ್ಲ, ನಮ್ಮ ಸಂಬಂಧ, ಪ್ರೀತಿ ಎಲ್ಲವೂ ಮಣ್ಣಿನ ಜೊತೆಗಿರುವಂಥದ್ದು. ಜ್ಞಾನದಲ್ಲೂ ನಾವು ಯಾರಿಗೂ ಕಡಿಮೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ರಾಷ್ಟ್ರಭಕ್ತಿಯಲ್ಲೂ ಯಾರಿಗೂ ಕಡಿಮೆ ಇಲ್ಲ. ಬರೀ ಜಾತಿ ಮಾಡಿದವರಲ್ಲ ನಾವು, ನೀತಿಯ ಜೊತೆಗೆ ಬದುಕಿದವರು ಅನ್ನೋದು ಕೂಡ ನಮ್ಮ ಶ್ರೇಷ್ಠತೆಯ ಒಂದು ಹೆಗ್ಗುರುತು. ಹಿಂದುತ್ವ ಅನ್ನೋ ವಿಚಾರ ಬಂದಾಗ ಮುಂದಾಗಿ ನಿಂತ್ಕೊಂಡವರು ಅನ್ನೋದು ಕೂಡ ಈ ಸಮಾಜದ ಒಂದು ಹೆಗ್ಗುರುತು ಅನ್ನೋದನ್ನು ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಮನೆಗೆ ಬಂದವರಿಗೆ ಊಟ ಆಯ್ತಾ ಅಂತ ಕೇಳಿಲ್ಲ, ಊಟಕ್ಕೆ ಕೇಳು ಅಂತ ಹೇಳಿ ಊಟ ಹಾಕುವ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಇದು. ಈ ಸಮಾಜದ ಶ್ರೇಷ್ಠತೆಯನ್ನು ಗುರುತಿಸ್ಲಿಕ್ಕೆ ಹೋದರೆ ನಾವು ಉದ್ದ ವಿಷಯ ಮಾತಾಡ್ದಂಗೆ ಆಗುತ್ತೆ. ಅಷ್ಟು ವಿಷಯಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ನಾನು ಒಂದು ಮಾತು ಹೇಳ್ತೀನಿ, ನಮಗಿವತ್ತು ಕಾಲದ ಅವಶ್ಯಕತೆಗೆ ತಕ್ಕಂತೆ ವ್ಯವಸ್ಥೆ ಇದ್ದರೆ ನಾವು ಕಳೆದು ಹೋಗ್ತೀವಿ. ಕಾಲದ ಅವಶ್ಯಕತೆ ಏನು ಅಂದರೆ, ಆ ಕಾಲದ ಅವಶ್ಯಕತೆ ನಾವು ಸನಾತನ ಧರ್ಮದ ಭಾಗ ಅನ್ನೋದನ್ನು ಗಟ್ಟಿಯಾಗಿ ಮನನ ಮಾಡಿಕೊಂಡು ಆ ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿಯೇ ಹಿಂದೂ ಸಮಾಜವನ್ನು ಸಂಘಟಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮದಿದೆ ಅನ್ನೋದನ್ನು ಮರೆದೇ ಇರೋದು ಕಾಲದ ಅವಶ್ಯಕತೆ. ಕಾಲದ ಅವಶ್ಯಕತೆ ಏನು ಅಂದರೆ, ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಾವು ಉಳಿಬೇಕಾಗಿದೆ. ಹೇಗಾದರೂ ಕೊಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ, ಹೇಗಾದರೂ ಗೆಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ. ಆದರೆ ಹೇಗಾದರೂ ಕೊಲ್ಲು ಹೇಗಾದರೂ ಗೆಲ್ಲು ಅನ್ನೋರ ನಡುವೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಂಖ್ಯಾತ್ಮಕವಾಗಿಯೂ ಗುಣಾತ್ಮಕವಾಗಿಯೂ ಬಲಾಢ್ಯರಾಗಬೇಕಾಗತ್ತೆ. ಬರೀ ಗುಣಾತ್ಮಕವಾಗಿ ಮಾತ್ರ ಉಳ್ಕೊಂಡ್ರೆ, ಸಂಖ್ಯಾತ್ಮಕವಾಗಿ ಕಳೆದು ಹೋದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮದೇ ದೇಶದ ಭಾಗವಾಗಿದ್ದಂಥ, ಇವತ್ತು ಸನಾತನ ಸಂಸ್ಕೃತಿಯ ಗುರುತೇ ಇಲ್ಲದೆ ನಾಶವಾಗಿರ್ತಕ್ಕಂಥ ಗಾಂಧಾರದಲ್ಲಿ ನಾವು ನೋಡಿದ್ದೇವೆ. ನಾವು ಯಾವಾಗ ನಿತ್ಯ ಸ್ಮರಣೆ ಮಾಡ್ತಕ್ಕಂಥ ಸಿಂಧು ಅದನ್ನು ಕತ್ತರಿಸಿ ಪಾಕಿಸ್ತಾನ ಮಾಡಿ ಅಲ್ಲಿ ಅಳಿಸಾಕಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಕಾಶ್ಮೀರದ ಪರಿಸ್ಥಿತಿ ನಮಗೆ ಅನುಭವ ವೇದ್ಯ. ಇಷ್ಟಾದಮೇಲೂ ಕೂಡ ನಾವಿಬ್ಬರು ನಮಗಿಬ್ಬರು ಅನ್ನುವ ಕಟ್ಟುಪಾಡಿಂದ ಹೊರಗೆ ಬರದೇ ಇದ್ದರೆ, ನಾವಿಬ್ಬರು ನಮಗಿಬ್ಬರು ಮನೆಗೆ ಧರ್ಮಕ್ಕೊಬ್ಬ ದೇಶಕ್ಕೊಬ್ಬ ಅಂತ ಯೋಚನೆ ಮಾಡದೇ ಇದ್ದರೆ ಬಹುಶಃ ನಮಗೆ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮಗೆ ಹವ್ಯಕ ಪರಂಪರೆ ಉಳಿಬೇಕು ಅಂತಂದರೆ ಸನಾತನ ಧರ್ಮ ಉಳಿಬೇಕು. ಬರೀ ಹವ್ಯಕ ಪರಂಪರೆ ಮಾತ್ರ ಅಲ್ಲ, ಒಕ್ಕಲಿಗ ಪರಂಪರೆ ಉಳಿಬೇಕು, ವೀರಶೈವ ಪರಂಪರೆ ಉಳಿಬೇಕು, ದೇವಾಂಗ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ, ಇನ್ಯಾವುದೇ ಪರಂಪರೆ ಉಳಿಬೇಕು ಅಂತ ಹೇಳಿದ್ರೆ ಅದು ಸನಾತನ ಹಿಂದೂ ಧರ್ಮ ಉಳಿದ್ರೆ ಮಾತ್ರ ಈ ಎಲ್ಲ ಪರಂಪರೆಗಳು ಉಳಿತವೆ. ಹಾಗಾಗಿ ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಹೊಣೆಗಾರಿಕೆಯೊಂದಿಗೆ ವಿಶ್ವ ಹವ್ಯಕ ಸಮ್ಮೇಳನ ಈ ಒಂದು ಅರ್ಥದಲ್ಲಿ ನಡೆದಿದೆ ಅಂಥೇಳಿ ನಾನು ಭಾವಿಸಿ, 3 ದಿನಗಳ ಕಾಲ ವೈಭವಯುತವಾಗಿ ನಡೆದಿರ್ತಕ್ಕಂಥ ಈ ಸಮ್ಮೇಳನ ಹಲವಾರು ಸಾಧಕರಿಗೆ, ಅವರು ಯಾರೂ ಬರೀ ಜಾತಿ ಕಾರಣಕ್ಕೆ ಸಾಧನೆ ಮಾಡಿದವರಲ್ಲ, ಬದುಕಿನಲ್ಲಿ ಶ್ರೇಷ್ಠತೆಯ ಮೂಲಕ ಉದಾಹರಣೆ ಆಗಿರ್ತಕ್ಕಂಥವರು. ಆ ಎಲ್ಲ ಸಾಧಕರಿಗೆ ನಾನು ನಮಿಸಿ, ಅವರಿಗೆ ಅಭಿನಂದಿಸಿ, ತಮ್ಮೆಲ್ಲರಿಗೂ ಅಭಿವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.